ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಒಬ್ಬರು ಸಿಸ್ಟರು ಶೇಂಗಾ ಹೋಳಿಗೆ ಮಾಡೋದು ಹೇಗೆ ಅಂತ ಹೇಳ್ಕೊಡಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಇವಾಗ ತೋರ್ಸಕ್ಕೆ ಬಂದಿದ್ದೀನಿ. 1/4 kg ಬೆಲ್ಲ ತೊಗೊಳ್ರಿ, ಒಂದು ಸ್ವಲ್ಪ ಮೈದಾ ಹಿಟ್ಟು ತೊಗೊಳ್ರಿ, ಒಂದು ಸ್ವಲ್ಪ ಅದರಲ್ಲೇ ಹೋಳಿಗೆ ರವೆ ಎರಡೂ ಮಿಕ್ಸ್ ಮಾಡಿಕೊಡ್ರಿ, ಚೆನ್ನಾಗಿ ಬರ್ತವೆ. ನೆಕ್ಸ್ಟು 1/4 kg ಶೇಂಗಾ ಕಾಳು ತೊಗೊಳ್ರಿ, ಒಂದು ಕೊಬ್ಬರಿ ಬಟ್ಲ ತೊಗೊಳ್ರಿ ಫ್ರೆಂಡ್ಸ್. ಇಷ್ಟೇ ಇದಕ್ಕೆ ಬೇಕಾಗಿರೋದು. 1/4 kg ಶೇಂಗಾ ಕಾಳು, 1/4 kg ಬೆಲ್ಲ, ಒಂದು ಸ್ವಲ್ಪ 1 ಕಪ್ಪು ಮೈದಾ, 1 ಕಪ್ಪು ಹೋಳಿಗೆ ರವೆ ಹಾಕ್ಕೊಳ್ರಿ, ಚೆನ್ನಾಗಿ ಬರ್ತವೆ ರೀ. ಒಂದು ತಾಸು ನೆನಿಬೇಕು ನೋಡ್ರಿ ಇದು ಹಿಟ್ಟು, ಹಂಗಿದ್ರೆ ಮಾತ್ರ ಪರ್ಫೆಕ್ಟಾಗಿ ಶೇಂಗಾ ಹೋಳಿಗೆ ಚೆನ್ನಾಗಿ ಬರ್ತವೆ. ನೆಕ್ಸ್ಟ್ ನೋಡ್ರಿ, ಈಗ ಇವನ್ನ ಎಲ್ಲ ಹುರ್ಕೋಬೇಕಾರೆ ಶೇಂಗಾ ಕಾಳು ಹುರ್ಕೋಬೇಕ್ರಿ. ನಾವು ಶೇಂಗಾ ಕಾಳು ಹುರ್ಕೊಂಡು ಬೇಳೆ ಮಾಡ್ಕೋಬೇಕು ಫ್ರೆಂಡ್ಸ್. ಇವಾಗ ತೋರಿಸ್ತೀನಿ ನೋಡ್ರಿ ನಾನು. ನೋಡಿ ಫ್ರೆಂಡ್ಸ್, ಈ ಥರ ನೀವು ಶೇಂಗಾ ಕಾಳು ಹುರ್ಕೊಳ್ಳೋದು ನಿಮಗೆಲ್ಲ ಗೊತ್ತಿರುತ್ತೆ. ನಮಗೂ ಜಾಸ್ತಿ ಇದು ಶೇಂಗಾ ಹೋಳಿಗೆ ಮಾಡೋದು ಗೊತ್ತಿರಲಿಲ್ಲ. ನಮ್ಮ ಆಂಟಿ ಊರ ಕಡೆ ಸೈಡ್ ಜಾಸ್ತಿ ಮಾಡ್ತಾರೆ, ಅವ್ರು ಹೇಳ್ಕೊಟ್ಟಿದ್ರು. ಹಂಗಾಗಿ ನಾನು 2-3 ಸಲ ಮಾಡಿದ್ದೀನಿ, ನಿಮಗೂ ತೋರಿಸ್ತಿದ್ದೀನಿ ಹೇಗೆ ಮಾಡೋದು ಅಂತ. ನೋಡಿರಿ, ಈಗ ಶೇಂಗಾ ಕಾಳು ಹುರ್ಕೊಂಡೆ ನಾನು. ಇದನ್ನು ಬೇಳೆ ಮಾಡಿಕೊಂಡು ಒಂದೇ ಒಂದು ಸುತ್ತು ಫಸ್ಟಿಗೆ ಮಿಕ್ಸಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿರಿ, ಈ ಶೇಂಗಾ ಕಾಳು ಹುರ್ಕೊಂಡೆ, ಬೇಳೆನೂ ಮಾಡ್ಕೊಂಬಂದೆ ನಾನು. ಇದನ್ನು ಒಂದೇ ಒಂದು ಸುತ್ತು ಮಿಕ್ಸಿ ಮಾಡಿಕೊಂಡು ಆಮೇಲೆ ನೀವು ಬೆಲ್ಲನ ತುರಿದಿಟ್ಕೋಬೇಕು ಫ್ರೆಂಡ್ಸ್. ಸಣ್ಣಗೆ ತುರಿದಿಟ್ಕೊಳ್ಳಿ. ಈ ಥರ ಬೆಲ್ಲ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸುತ್ತು ಮಿಕ್ಸಿ ಮಾಡ್ಕೋಬೇಕು ನೀವು. ಇದಕ್ಕೆ ನೋಡಿರಿ, ಇದಕ್ಕೆ ಪಾನಕನೂ ಮಾಡ್ಕೋತಾರೆ. ನಾನು ಪಾನಕ ಮಾಡಲ್ಲ, ಯಾಕಂದರೆ ಶೇಂಗಾ ಕಾಳಲ್ಲಿ ಎಣ್ಣಿನ ಅಂಶ ಇರುತ್ತೆ, ಹಾಗಾಗಿ ಅದು ಮುದ್ದೆ ಆಗಿಬಿಡುತ್ತೆ. ನೋಡಿರಿ, ಇವಾಗ ಈ ಥರ ಆಯ್ತದು. ಬೆಲ್ಲನ ಎರಡು ಮಿಕ್ಸಿ ಮಾಡಿಕೊಂಡು ಒಣ ಕೊಬ್ಬರಿ ಹಾಕ್ಕೊಳ್ಳಿ ಫ್ರೆಂಡ್ಸ್, ಚೆನ್ನಾಗಾಗುತ್ತೆ. ನೋಡಿರಿ, ಇದಕ್ಕೆ ಏಲಕ್ಕಿ ಪುಡಿನ ಹಾಕ್ಕೊಂಡ್ರೂ ಚೆನ್ನಾಗಾಗುತ್ತೆ, ನಾನು ಹಾಕಿಲ್ಲ. ಒಣ ಕೊಬ್ಬರಿಲೇ ಮಿಕ್ಸ್ ಮಾಡ್ಕೊಂಬಿಡಿ ಈ ಥರ. ನೋಡಿರಿ, ಚೆನ್ನಾಗಾಗುತ್ತೆ. ಮತ್ತು ಫ್ರೆಂಡ್ಸ್, ನೀವೆಲ್ಲ ಹೇಗೆ ಮಾಡ್ತೀರಂತ ನನಗೂ ಹೇಳ್ರಿ. ನಾವು ಮಾಡೋದು ನಮ್ಮ ಅಂಟೆಯವ್ರಿಗೆ ತೋರಿಸಿದ್ದು ನಾನು ನಿಮಗೆ ತೋರ್ಸಕತ್ತೀನಿ. ನೆಕ್ಸ್ಟ್ ನಿಮಗಿನ್ನೂ ಬೇಕಾದ ರೆಸಿಪಿ ನಾನು ತೋರಿಸ್ತೀನಿ. ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಮತ್ತು ಲೈಕ್ ಕೊಡಿರಿ. ನನ್ನ ವಿಡಿಯೋ ಹೇಗೆ ಬರ್ತಾಯಿದೆ ಅಂತ ಹೇಳ್ರಿ. ನೋಡಿರಿ, ಇವಾಗ ಪರ್ಫೆಕ್ಟಾಗಿ ಕಲಿಸ್ಕೊಂಡು ಇದನ್ನೇ ಒಂದೊಂದೇ ಉಂಡೆಯಾಗಿ ಮಾಡ್ಕೋಬೇಕು. ನಿಮಗೆ ಎಷ್ಟು ಬರುತ್ತೋ ಅಷ್ಟು ಮುದ್ದೆ ಥರ ಮಾಡಿಕೊಂಡು ಉಂಡೆ ಮಾಡ್ಕೊಂಬಿಡಿ. ಇದಕ್ಕೆ ನೀರು ಕಾಸ್ಕೊಂಡು ಹಾಕ್ಕೊಂಡು ಅವಶ್ಯಕತೆನೇ ಇರಲ್ಲ, ಯಾಕಂದರೆ ಶೇಂಗಾ ಕಾಳಲ್ಲೇ ಎಣ್ಣೆ ಅಂಶ ಜಾಸ್ತಿ ಇರೋದ್ರಿಂದ ಮುದ್ದೆ ಆಗಿಬಿಡುತ್ತೆ. ಮತ್ತು ಬೆಲ್ಲನ ಸಣ್ಣಗೆ ಎರ್ಕೊಂಡಾದರೂ ಹಾಕ್ಕೊಳ್ಳಿ, ಇಲ್ಲ ಸಣ್ಣಗೆ ಜಬ್ಕೊಂಡಾದರೂ ಹಾಕ್ಕೊಳ್ಳಿ. ನಾನು ತುರಿದ್ಬಿಟ್ಟು ಹಾಕಿದ್ದೀನಿ. ತುರಿದ್ಬಿಟ್ಟು ಹಾಕಿದರೆ ಬೇಗ ಮಿಕ್ಸಿಲಿ ಸಣ್ಣಾಗಿಬಿಡುತ್ತೆ. ನೋಡಿರಿ, ಈ ಥರ ಉಂಡೆ ಮಾಡ್ಕೊಂಡು ಇಟ್ಕೊಂಬಿಡಿ. ಇಷ್ಟೂ ನಾವು ಒಂದು 15 ಉಂಡೆ ಆದವು ಫ್ರೆಂಡ್ಸ್. 1/4 kg ಶೇಂಗಾಕ್ಕೆ 15 ಉಂಡೆ ಆದವು. ನೋಡಿರಿ, ಇವಾಗ ಎಷ್ಟು ಉಂಡೆ ಆದವು ಅಂದರೆ 15 ಉಂಡೆ ಪರ್ಫೆಕ್ಟಾಗಿ ಬಂತಿದ್ದು. ಈಗ ನೆಕ್ಸ್ಟ್ ಏನು ಮಾಡ್ಬೇಕ್ರಿ, ಮತ್ತು ಹೋಳಿಗೆ ರವೆ ಮೈದಾ ಹಿಟ್ಟು ತೊಗೊಂಡಿದ್ವಲ್ರಿ, ಅದನ್ನು ಕಲಸಿ 1 ತಾಸು ಇಲ್ಲ ಅರ್ಧ ಗಂಟೆನಾದರೂ ನೀವು ನೆನೆಸ್ಬೇಕು ಅದನ್ನ ಒಂದು ಅರ್ಧ ಗಂಟೆ ಇಟ್ಬಿಡ್ರಿ ನೆನೆಯೋಕ್ಕೆ. ನೋಡಿ, ಒಂಚೂರು ಎಣ್ಣೆ ಹಾಕಿರಿ, ಮತ್ತು ಒಂಚೂರು ಉಪ್ಪು ಹಾಕಿರಿ. ಈಗ ಇದನ್ನು ಕಲಿಸ್ಕೊಂಬಿಡ್ರಿ. ರವೆ ಮತ್ತು ಮೈದಾ, ನೀವು ರವೆ ಸ್ವಲ್ಪ ಕಮ್ಮಿ ತೊಗೊಂಡು ಮೈದಾ ಬೇಕಾದ್ರೆ ಜಾಸ್ತಿ ತೊಗೊಳ್ರಿ, ಚೆನ್ನಾಗಿ ಬರ್ತೈತಿ. ನೋಡಿರಿ, ಮೈದಾದಲ್ಲೂ ನೀವು ಮಾಡ್ಕೋಬೋದು. ನಾನು 2 ತೋರಿಸಿದ್ದೀನಿ. ನೋಡಿರಿ, ಇವಾಗ ಎಣ್ಣೆ ಹಾಕಿದ್ದೀನಿ. ಇದನ್ನು ಸರಿಯಾಗಿ ಕಲಿಸ್ಕೋಬೇಕ್ರಿ. ಕಲಿಸ್ಕೊಂಡು ಒಂದು ಅರ್ಧ ಗಂಟೆ ಇಲ್ಲ 1 ಗಂಟೆ ನೆನೆಯೋಕೆ ಬಿಟ್ಬಿಡಿ. ಈ ಥರ ಕಲಿಸ್ಕೋಬೇಕು ನೀವು. ಚಪಾತಿ ಹಿಟ್ಟಿಗೆ ಕಲಿಸ್ಕೊತೀರಲ್ಲ, ಅದೇ ಥರನೇ ಕಲಿಸ್ಕೊಳ್ಳಿ. ನೋಡಿ, ಈ ಥರ ಹದ ಬರಬೇಕು. ಈಗ ನಾನು ಇದನ್ನು 3/4 ಗಂಟೆ ನೆನೆಯೋಕೆ ಇಟ್ಟಿದ್ದೆ. ನೋಡಿರಿ, 3/4 ಗಂಟೆ ನೆನೆಸ್ಕೊಂಬಂದು ತೋರಿಸ್ತಿದ್ದೀನಿ. ಈ ಥರ ಉಳ್ಳೆ ಆಗಿ ಮಾಡ್ಕೊಂಬಿಡಿ. ಸಣ್ಣದಾಗಿ ಉಳ್ಳೆ ಮಾಡ್ಕೊಳ್ಳಿ. ನಿಮಗೆ ದೊಡ್ಡದು ಬೇಕಾದರೆ ದೊಡ್ಡದು ಮಾಡ್ಕೋಬೋದು, ಸಣ್ಣ ಬೇಕಾದರೆ ಸಣ್ಣ ಮಾಡ್ಕೋಬೋದು. ನೋಡಿರಿ, ಇವಾಗ ಇದನ್ನು ಉದ್ಕೊಂಡು ತೋರಿಸ್ತೀನಿ. ಈ ಥರ ಉದ್ಕೊಂಡಿದ್ದೀರಲ್ಲ, ಈಗ ಉಂಡೆ ಮಾಡ್ಕೊಂಡಿದ್ರಲ್ಲ ಫ್ರೆಂಡ್ಸ್, ಆ ಉಂಡೆನ ಇದಕ್ಕೆ ಇಟ್ಕೊಂಬಿಡಿ. ನೋಡಿರಿ, ಈ ಥರ ಇಟ್ಕೊಂಡು ಮೇಲ್ಗಡೆ ಹಿಟ್ಟು ಬಂದಿರುತ್ತಲ್ಲ ವೇಸ್ಟು, ಅದನ್ನು ತೆಗೆದಿಟ್ಬಿಡಿ. ನೋಡಿ, ಈ ಥರ ವೇಸ್ಟ್ ಹಿಟ್ಟು ಸೈಡ್ಗೆ ಇಟ್ಬಿಡಿ. ನೆಕ್ಸ್ಟ್ ಇದನ್ನು ಒಂದು ಸ್ವಲ್ಪನೇ ಹಿಟ್ಟು ಹಚ್ಕೊಂಡು ನಿಮಗೆ ಎಷ್ಟು ಸೈಜ್ ಬೇಕಾಗ್ತದೆ ಅಷ್ಟು ಸೈಜು ನೀವು ಉದ್ಕೊಳ್ಳಿ. ನೋಡಿರಿ, ನಿಮಗೆ ಎಷ್ಟು ದೊಡ್ಡದು ಬೇಕಾದ್ರೆ ದೊಡ್ಡದು ಉದ್ಕೊಳ್ರಿ, ಸಣ್ಣದು ಬೇಕಾದ್ರೆ ಸಣ್ಣದು ಮಾಡ್ಕೊಳ್ರಿ. ತುಂಬ ಚೆನ್ನಾಗಾಗ್ತವೆ ಫ್ರೆಂಡ್ಸ್. ಇದಕ್ಕೆ ಬಿಸಿದು ಹೋಳಿಗೆ ಮತ್ತು ತುಪ್ಪ ಇದ್ಬಿಟ್ರೆ ಚೆನ್ನಾಗಿ ಬರ್ತವೆ ರೀ. ಎಷ್ಟು ಬೇಕಾದರೂ ನೀವು ತಿಂತೀರಾ. ಇವಾಗ ನೋಡಿರಿ, ನಾನು ಬೇಯಿಸ್ಕೊಂಡು ತೋರಿಸ್ತೀನಿ. ನೋಡಿರಿ ಫ್ರೆಂಡ್ಸ್, ಇವಾಗ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪನ ನಾವು 1-2-3 ದಿವಸದಲ್ಲಿ ತಿಂತೀವಿ ಅಂದರೆ ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಳ್ರಿ. ಇಲ್ಲ ನಮಗೆ ಒಂದು 15 ದಿವಸ ಇಟ್ಕೊತೀವಿ ಅಂದರೆ ಹಾಗೆ ಬೇಯಿಸ್ಕೊಳ್ಳಿ. ತುಪ್ಪ ಎಣ್ಣೆ ಏನು ಹಾಕೋಕೆ ಹೋಗ್ಬೇಡಿ, ಅವು ಸ್ವಲ್ಪ ಇದ್ದಿದ್ರೇ ತಡೆಯುತ್ತೈತಿ. ನೋಡಿರಿ, ಈಗ ಮತ್ತೆ ತುಪ್ಪ ಹಾಕ್ಕೊಂಡು ಬೇಯಿಸಿದ್ದೀನಿ. ತುಪ್ಪ ಹಾಕಿ ಬೇಯಿಸ್ಕೊಂಡು ತಿನ್ನಿರಿ, ಚೆನ್ನಾಗಾಗ್ತವೆ ರೀ. ನಾನು ಮಾಡೋದು ತೋರಿಸಿದ್ದೀನಿ. ಒಬ್ಬ ಸಿಸ್ಟರ್ ಹೇಳಿದ್ರು ಶೇಂಗಾ ಹೋಳಿಗೆ ಮಾಡಿರಿ ಅಂತ,
ಮಸ್ತ್ ಆಗ್ತಾವೆ ಫ್ರೆಂಡ್ಸ್. ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಇನ್ನೂ ಬರೋಬ್ಬರಿ ಆಗ್ತಾವೆ ನೋಡ್ರಿ ಹೆಂಗೆ ಬಂದದ್ದು ಶೇಂಗಾ ಹೋಳಿಗೆ ಅಂತ. ಒಂದ್ಸಲ ಟ್ರೈ ಮಾಡಿರಿ ಫ್ರೆಂಡ್ಸ್, ತುಂಬ ಸಿಂಪಲ್ಲಾಗಿ. ಇವಾಗ ಹೆಂಗಿದ್ರು ಸಂಕ್ರಾಂತಿ ಬಂತು, ನಿನ್ನೆ ನಿಮಗೆ ಹೆಂಗಿದ್ರು ನಾನು ಸಾಂಬಾರು ಬುತ್ತಿ ತೋರಿಸಿದ್ದೀನಿ. ಮತ್ತೆ ಯಾಕೆ ತಡ ಮಾಡ್ತೀರಾ, ಶೇಂಗಾ ಹೋಳಿಗೆ ಮಾಡ್ಕೊಳ್ರಿ, ಸಾಂಬಾರು ಬುತ್ತಿ ಮಾಡಿಕೊಂಡು ಸಂಕ್ರಾಂತಿ ಮಾಡ್ಕೊಂಬನ್ನಿ ಅಂತ ಕೇಳ್ಕೊತೀನಿ. ಮತ್ತು ರೀ ಇವತ್ತಿನ ದಿನ ನಿಮಗೆಲ್ಲ ಒಳ್ಳೇದಾಯಿತು ಅಂತ ತಿಳ್ಕೊತೀನಿ. ಮತ್ತು ನಂಗೆ ಶೇರ್ ಮಾಡಿರಿ, ಬೇರೆಯವರಿಗೆ ಲೈಕ್ ಮಾಡಿರಿ ಫ್ರೆಂಡ್ಸ್. ಇನ್ನೂ ಬೇರೆ ರೆಸಿಪಿ ನಾನು ನಿಮಗೆ ತೋರಿಸ್ತೀನಿ ನೋಡಿರಿ. ಇವಾಗ ಶೇಂಗಾ ಹೋಳಿಗೆ ರೆಡಿ ಆದವು ರೀ. ಇಷ್ಟು 15 ಹೋಳಿಗೆನೂ ನಾನು ನಿಮಗೆ ಮಾಡಿ ತೋರಿಸ್ತೀನಿ ರೀ. ಮತ್ತು ಭಾಳ ಚೆನ್ನಾಗಿ ಬರ್ತಾವೆ ಫ್ರೆಂಡ್ಸ್, ಒಂದ್ಸಲ ಟ್ರೈ ಮಾಡಿರಿ. ಬೇಳೆ ಹೋಳಿಗೆ ತಿಂದಿರ್ತೀರ, ಹುರಕ್ಕಿ ಹೋಳಿಗೆ ತಿಂದಿರ್ತೀರ, ಎಲ್ಲದರಲ್ಲೂ ಟೇಸ್ಟ್ ಮಾಡಿ ನೋಡಬೇಕು. ಒಂದ್ಸಲ ಕೆಟ್ಟರೂ ಪರವಾಗಿಲ್ಲ, ಇನ್ನೊಂದ್ಸಲ ಟ್ರೈ ಮಾಡಿರಿ, ಬರ್ತೈತಿ ನೋಡಿರಿ. ಇವಾಗ ನಾನು ನಿಮಗೆ ತೋರಿಸಿರೋ ಅಂಥ ರೆಸಿಪಿ ಶೇಂಗಾ ಹೋಳಿಗೆ ನೀವು ಒಂದ್ಸಲ ಮಾಡಿರಿ, ಹೆಂಗೆ ಬಂತು ಅಂತ ನನಗೆ ಹೇಳಬೇಕು ರೀ. ಮತ್ತು ಇನ್ನೊಂದ್ಸಲ ತೋರಿಸ್ತೇನೆ ನೋಡಿರಿ. ಮೇಲ್ಗಡೆ ಹಿಟ್ಟು ಎಕ್ಸ್ಟ್ರಾ ಉಳಿದಿರ್ತೈತಲ್ರಿ, ಸೈಡ್ಗೆ ಇಟ್ಬಿಡ್ರಿ. ಅದನ್ನಿಟ್ಟು ಈ ಥರ ಉದ್ಕೊಳ್ರಿ. ನೆಕ್ಸ್ಟು ತುಪ್ಪ ಹಾಕಿ ಬೇಯಿಸ್ಕೊಂಡು ತಿಂದುಬಿಡ್ರಿ. ಹಾಗೆ ತಿನ್ನೋಕ್ಕೆ ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಳ್ರಿ, ಇಲ್ಲ ನಾವು ಇಟ್ಕೊತೀವಿ ಅನ್ನೋದಾದರೆ ತುಪ್ಪ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ನೋಡಿರಿ ಈಗ ರೆಡಿ ಆಯಿತು. ಇನ್ನೊಂದು ಮತ್ತೆ ಇಷ್ಟು ಹೋಳಿಗೆನೂ ನಾನು ನಿಮಗೆ ಮಾಡಿ ತೋರಿಸ್ತೀನಿ ನೋಡಿರಿ. ಇವಾಗ ಇದಕ್ಕೆ ನೀವು ತುಪ್ಪ ನಿಮಗೆ ಹಾಕಿ ತೋರಿಸಿದೆ, ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ತುಪ್ಪನ, ಬೇಡ ಅಂದರೆ ಸ್ಕಿಪ್ ಮಾಡಿ. ಮತ್ತು ಲೇಟಾಗಿ ತಿಂತೀವಿ ನಾವು ಅನ್ನೋದಾದರೆ ತುಪ್ಪ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಹಂಗೆ ಬೇಯಿಸಿ. ಮತ್ತು ನೋಡಿರಿ ಎಷ್ಟು ಚೆನ್ನಾಗಿ ಉಬ್ಬುತ್ತೆ. ನೀವು ಹಿಟ್ಟು ಎಷ್ಟು ಚೆನ್ನಾಗಿ ಕಲಿಸ್ತೀರಾ ಅಷ್ಟು ನೀಟಾಗಿ ಬರುತ್ತೆ ಹೋಳಿಗೆ. ನೋಡಿರಿ ಇವಾಗ ಯಾವ ಥರ ಉಬ್ಬುತ್ತೆ ಅಂತೇಳಿ. ನೆನೆಬೇಕ್ರಿ ಹಿಟ್ಟು. ನೆಕ್ಸ್ಟ್ ರೀ ರೆಡಿ ಆಯ್ತು ನೋಡಿ. ಈಗ ಶೇಂಗಾ ಹೋಳಿಗೆ ರೆಡಿ ಆಯ್ತು, ತಿನ್ನೋಣ ಬನ್ನಿ ಎಲ್ಲರೂ. ಇದಕ್ಕೆ ತುಪ್ಪ ಇದ್ದರೆ ಮಸ್ತಾಗುತ್ತೆ. ಮತ್ತು ನೀವು ಒಂದ್ಸಲ ಮಾಡಿ ಟ್ರೈ ಮಾಡಿ ನೋಡಿರಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ನೋಡಿ ಯಾವ ಥರ ಬಂದಿದೆ ಅಂತ, ಒಂದ್ಸಲ ಟ್ರೈ ಮಾಡಿ ನೋಡಿ. ಯಾಕೆ ತಡರಿ, ಸಂಕ್ರಾಂತಿ ಬಂತು, ಮಾಡ್ಕೊತೀನ್ರಿ ಅಂತ ಕೇಳ್ಕೊತೀನಿ. ಮತ್ತು ನಿಮಗೆ ನೆಕ್ಸ್ಟು ಚೆನ್ನಾಗಿರೋ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ನನ್ನ ಶೇಂಗಾ ಹೋಳಿಗೆ ಹೇಗಿತ್ತು ಅಂತ ಸ್ವಲ್ಪ ಕಮೆಂಟ್ ಮಾಡಿ ಹೇಳ್ರಿ. ನನಗೆ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ನನಗೆ ಭಾಳ ಮುಖ್ಯ ಅಂತ ಹೇಳ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಸಿಗ್ತೀನಿ ಬೆಳಗ್ಗೆ. ನೋಡಿ ಇವಾಗ ಶೇಂಗಾ ಹೋಳಿಗೆ ಮಾಡ್ಕೊಂಡು ನೀವು ತಿನ್ನಿ, ಹೇಗಿತ್ತು ಅಂತ ಈ ಅಕ್ಕಗೆ ಹೇಳ್ರಿ. ಓಕೆ, ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ.